ಇವತ್ತು ಚಿತ್ರರಂಗ ನಾವು ಅಂದ್ಕೊಂಡಂಗಿಲ್ಲ, ತುಂಬ ಮುಂದಿದೆ. ಮುಂದೆ ಅಂತಂದರೆ ತುಂಬ ಮುಂದೆ ಹೋಗಿದೆ. ಇದರಲ್ಲಿ ಎರಡೇ ಇಲ್ಲ, ಸೋಲು ಗೆಲುವು ಎರಡೇ ಇರೋದು ಇದರಲ್ಲಿ. ಗೆದ್ದರೆ ಅವನು ಬದುಕ್ದ, ಸೋತ್ರೆ ಅವನು ಸತ್ತ, ಎರಡೇ. ಅದರಿಂದ ಇದು ಪರ್ಟಿಕ್ಯುಲರ್ ಆಗಿ ಇವತ್ತು ನಮ್ಮ ಮಂಡ್ಯ ಹುಡುಗ ಅಖಿಲೇಶು ಇವತ್ತೊಂದು ದಿವಸ ಒಂದು ಹೊಸದಾಗಿ ಹೊಸ ಸಿನಿಮಾಕ್ಕೆ ಮೇಲೆ ಒಂದು ಪ್ರಯೋಗ ಮಾಡಬೇಕು ಅಂತ ಮಾಡಿ ಒಂದು ಸಿನಿಮಾ ತೆಗಿತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಆಗಬೇಕು. ಯಾಕೆ ಅಂತಂದರೆ ಯಾವುದೇ ಫೀಲ್ಡ್ ಇರ್ಬೋದು, ನನ್ನ ಪ್ರಕಾರ ಒಂದೊಂದು ರೂಪಾಯಿನ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಅದರಲ್ಲಿ ಏನಾದರೂ ಒಂದು ಗಳಿಸೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಸಿನಿಮಾ ಲೈನ್ ಅಂತಂದರೆ ಭಾಳ ಕಲರ್ಫುಲ್ ಲೈನ್. ಅಲ್ಲಿ ಬಂದು ಬದುಕಿದ್ರೆ ನಿಂತ್ಕೊಂಡ್ರೆ ಅದು ಎಲ್ಲೋ ಕರ್ಕೊಂಡು ಹೋಗುತ್ತೆ. ನಿಂತ್ಕೊಳ್ಳಿಲ್ಲ ಅಂತಂದರೆ ಅದು ತೊಗೊಂಡೋಗಿ ದೂರ ಬಿಸಾಕ್ಬಿಡುತ್ತೆ. ಅದರಿಂದ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಮತ್ತು ಎಲ್ಲರ ಭವಿಷ್ಯನೂ ಕೂಡ ಡೈರೆಕ್ಟರ್ ಕೈಲಿ ಅಡಗಿರುತ್ತೆ. ಡೈರೆಕ್ಟ್ರು ಎಷ್ಟರ ಮಟ್ಟಿಗೆ ಈ ನೌಕೆನ ತೊಗೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಇದಕ್ಕೆ ಬಿಸ್ನೆಸ್ ರೀತಿಯಲ್ಲೇ ಇದನ್ನು ಕನ್ಸಿಡರ್ ಮಾಡಬೇಕು ಹೊರತು ಇದು ಸಿನಿಮಾ ರೀತಿಯಲ್ಲಿ ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. ಪ್ಲ್ಯಾನಿಂಗ್ ಮೋಸ್ಟ್ ಪ್ರಾಬಬಲಿ ನನ್ನ ಪ್ರಕಾರ ಈ ಸ್ಕ್ರಿಪ್ಟ್ಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್. ನೀವು 2 ವರ್ಷ 3 ವರ್ಷ 4 ವರ್ಷ ಸ್ಕ್ರಿಪ್ಟ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿ ಒಂದೊಂದೇ ಇದು ಹೇಗೆ ಬರಬೇಕು ಅಂತ ಯೋಚನೆ ಮಾಡಿ ತದನಂತರ ನೀವು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ತೊಗೊಂಡ್ರೆ ಅದು ಸರಿ ಹೋಗುತ್ತೆ. ಅದಿಲ್ಲ ಅಂದರೆ ಪ್ಲ್ಯಾನಿಂಗ್ ಇಲ್ಲ ಅಂತ ಅಂದರೆ ಭಾಳ ಕಷ್ಟ. ಅದರಿಂದ ನಮ್ಮ ಹುಡುಗ ಇವತ್ತೊಂದು ದಿವಸ ಈ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾನೆ. ಹೀಗೆ ಒಂದು 100 ಸಿನಿಮಾ ಮಾಡಲಿ. ಯಾಕೆಂದರೆ ಮಂಡ್ಯಗೆ ತನ್ನದೇ ಆದಂಥ ಒಂದು ಹಿನ್ನೆಲೆ ಇದೆ ಮಂಡ್ಯ ಜಿಲ್ಲೆಗೆ. ಏಕೆ ಅಂತಂದರೆ ಅಂಬರೀಷ್ ಅವರು ಅಲ್ಲಿಂದ ಬಂದಂಥವ್ರು, ಅದರ ಪಕ್ಕ ಮೈಸೂರಿಂದ ವಿಷ್ಣುವರ್ಧನ್ ಅಲ್ಲಿಂದ ಬಂದಂಥವ್ರು. ಹೀಗೆ ಆ ಭಾಗದ ಒಂದು ನಾಯಕರುಗಳು ಭಾಳ ದೊಡ್ಡ ಮಟ್ಟಕ್ಕೆ ಕನ್ನಡದಲ್ಲಿ ಹೋದಂಥ ಇದನ್ನು ಕೊಟ್ಟಂಥ ನಾಯಕತ್ವ ಇದೆ ಅದರಲ್ಲಿ. ಅದರಿಂದ ಇವರು ಕೂಡ ನಿಮ್ಮ ಎಲ್ಲ ಒಂದು ಟೀಮ್ಗೆ ದೇವರು ಒಳ್ಳೇದು ಮಾಡಲಿ, ಸಕ್ಸಸ್ಫುಲ್ಲಾಗಿ. ಶಶಿಕುಮಾರ್ ಅವ್ರ ಮಗನಿಗೂ ಕೂಡ ಇದು ಭಾಳ ಇಂಪಾರ್ಟೆಂಟು. ಆದಿತ್ಯ ಶಶಿಕುಮಾರ್ ಅವ್ರಿಗೆ, ಶಶಿಕುಮಾರು ನಾನು ಫ್ರೆಂಡ್ಸ್ ಆ್ಯಕ್ಚುಲಿ. ಅವರು ನಮ್ಮ ಪಾರ್ಟಿಲೇ ಇದ್ದರು. ಶಶಿಕುಮಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು. ಅದರಿಂದ ನಾವೆಲ್ಲ ಭಾಳ ಸ್ವಲ್ಪ ಕ್ಲೋಸ್ ಅಂತಲೇ ಹೇಳ್ಬೋದು. ನಾವು ಅವ್ರು ಬರ್ತಾರೆ ಅಂತ ಸ್ವಲ್ಪ ವೆಯ್ಟ್ ಮಾಡ್ತೇನೆ. ನನಗೆ ಯಾವುದೋ ಒಂದು ಕಾರ್ಯಕ್ರಮ ಇದೆ, ಅದರಿಂದ ದಯವಿಟ್ಟು ಕ್ಷಮಿಸಿ. ನಾನು ಇದನ್ನು ಮುಗಿಸ್ಕೊಂಡು ಹೋಗಬೇಕಾಯ್ತು. ಇದಕ್ಕೋಸ್ಕರ ನಾನು ಬಂದೆ. ನಿಮಗೆ ಒಳ್ಳೆಯದಾಗಲಿ. ಈ ಸಿನಿಮಾನ ನೀವು ಯಾವಾಗ ಫಸ್ಟ್ ಕಾಪಿ ತೆಗಿತೀರೋ ಅವತ್ತೊಂದು ದಿವಸ ಕರೀರಿ, ನಮ್ಮದು ಅಭಿಪ್ರಾಯ ಹೇಳ್ತೀವಿ. ಡೆಫಿನೆಟಾಗಿ ಈ ಸಿನಿಮಾ ನೀವು ಕೂತ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ, ಏಕೆಂದರೆ ಇವತ್ತು ಪ್ರೊಡ್ಯೂಸರ್ ಸಿಗೋದೇ ಕಷ್ಟ ಇವತ್ತೊಂದು ದಿವಸ. ಅಂತ ಸಿಕ್ಕಿದಾಗ ಪ್ರೊಡ್ಯೂಸರ್ನ ಡೈರೆಕ್ಟ್ರ್ ಉಳಿಸ್ಬೇಕು. ಒಂದು ಸಿನಿಮಾ ಸಕ್ಸಸ್ ಆಯಿತು ಒಬ್ಬ ಡೈರೆಕ್ಟರ್ಗೆ ಅಂತಂದರೆ ಅವ್ರ ಜೀವನ ಎಲ್ಲೋ ಹೋಗುತ್ತೆ. ಅದರಿಂದ ಬೇರೆಯವರ ದುಡ್ಡಲ್ಲಿ ನಾವು ಡೈರೆಕ್ಷನ್ ಮಾಡಬೇಕಾದ್ರೆ ನಮಗೆ 100 ಕಣ್ಣಿರಬೇಕು. ಏಕೆಂದರೆ ನಾನು ತುಂಬ ಹತ್ತಿರದಿಂದ ನೋಡಿರೋವಂಥ, ತುಂಬ ಹತ್ತಿರದಿಂದ ನೋಡಿರೋವಂಥ. ಅದರಿಂದ ಬನ್ನಿ ಶಶಿಕುಮಾರ್. ರಾಶಿ ಮೂವಿಯ ಸಿನಿಮಾ ಟೈಟಲನ್ನು ಬಿಡುಗಡೆ ಮಾಡಿ ಅದ್ಧೂರಿಯ ಚಾಲನೆ ನೀಡಿರ್ತಕ್ಕಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಈಗ ಹೋದಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ನಮಗೆ ಮೂಲತಃ ನಾನು ಮೈಸೂರಿನವನು. ಕಲೆಯ ಬಗ್ಗೆ, ಮೈಸೂರಿನ ಬಗ್ಗೆ ಇಡೀ ಜಾಗತಿಕವಾಗಿ ಎಷ್ಟೊಂದು ಹೆಸರಿದೆ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತಿರೋ ಅಂಥದ್ದು. ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಭಾಗದವರು ಕೂಡ. ನಾನು ಅವರು ವೀರಪ್ಪನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಸುಮಾರು 5 ವರ್ಷಗಳ ಕಾಲ ಅವರ ಜೊತೆಯಾಗಿ ಆ ಭಾಗ ಎಲ್ಲ ನಾನು ಶ್ರೀಯುತ ಕೆಂಪಯ್ಯನವರು ನಮ್ಮ IPS ಅಧಿಕಾರಿ ಮತ್ತು ನಮ್ಮನ್ನು ಸೇರಿಸಿ ಅವರ ಉಸ್ತುವಾರಿಗೆ ನನ್ನನ್ನು ನಿಯೋಜನೆ ಮಾಡಿದರು. ಹಾಗಾಗಿ ಬಹುತೇಕ ಅವರ ಒಡನಾಟ. ಆದರೆ ಅಂದಿನ ಅವರ ನಡವಳಿಕೆಗಳು, ಅವರ ನಟನೆಗಳು, ಅವರ ಸಾರ್ವಜನಿಕರೊಡನೆ ಇದ್ದಂಥ ಸಂಬಂಧ ಇತ್ತೀಚಿನ ದಿನಗಳಲ್ಲಿನ ನಟ ನಟಿಯರಲ್ಲಿ ಅಷ್ಟಾಗಿ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ವಿಷಾದದ ಮಾತಿದೆ. ಮೂವಿ ಯಾವುದೇ ಆಗಿರಲಿ ಅದು ಜನಮಾನಸದಲ್ಲಿ ನಿಲ್ಲಬೇಕು ಅಂತೇಳಿದ್ರೆ ಒಳ್ಳೆಯ ಸಾಹಿತ್ಯವನ್ನು, ಒಳ್ಳೆಯ ಆ ಮೂವಿ ಪ್ರಾರಂಭದಿಂದ ತುದಿಯವರೆಗೆ ಪ್ರೇಕ್ಷಕ ತನ್ನ ಸಂತೋಷವನ್ನು ಕಳೀಲಿಕ್ಕಾಗಿ ಬರ್ತಾನೆ. ಇದು ವೆಸ್ಟರ್ನ್ ಆರ್ಟ್ಸಲ್ಲಿ ಟ್ರಾಜಿಡಿ ಮೂವಿ ನೋಡಿದ ಹಾಗೆ ದುಃಖವನ್ನು ಯಾಕೆ ಮನೆಗೆ ಕೊಂಡೊಯ್ಯಬೇಕು, ಅವರಿಗೆ ಖುಷಿ ಕೊಡೋ ಅಂಥದ್ದು, ಅದರಲ್ಲಿ ಏನಾದರೂ ಅವರ ಜೀವನಕ್ಕೆ ಅಳವಡಿಕೆ ಮಾಡಿಕೊಳ್ಳೋ ಅಂಥದ್ದು ಇರಬೇಕು ಅಂತ ಬಯಸ್ತಕ್ಕಂಥದ್ದು ಪ್ರೇಕ್ಷಕರ ಒಂದು ವರ್ಗ. ಇವತ್ತಿಗೂ ಕೂಡ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಾವು ಮೆಲುಕು ಹಾಕ್ತೇವೆ. ಅದು ಗಂಧದ ಗುಡಿ ಅಂತ, ಬಂಗಾರದ ಮನುಷ್ಯ ಅಂತ, ಬಯಲುದಾರಿ ಅಂತ ಇಂಥ ಮೂವಿಗಳನ್ನು ನೀವೆಲ್ಲ ನೋಡಿದ್ದೇವೆ.
ಮಾನ್ಯ ಶಶಿಕುಮಾರ್ ಅವರು ನಟಿಸಿದಂಥ ಮುದ್ದಿನ ಮಾಮ ಯಾವುದೋ ಒಂದು SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗಿನ ದೀಪಾವಳಿ ಹಾಡು ಎಲ್ಲ ಇವತ್ತಿಗೆ ಕೂಡ ನಾವು ನೆನೆಸ್ಕೊಳ್ತೇವೆ. ಶ್ರುತಿ ಮೇಡಮ್ ಅವ್ರ ಜೊತೆ ಮಾಡಿರೋಂಥದ್ದು. ಇಂಥ ಸಿನಿಮಾಗಳನ್ನು ಬಂದರೆ ಜನ ಎಂದೂ ನಿರಾಕರಿಸಲ್ಲ ಅಂಥೇಳಿ, ಹೂಡಿದ ಬಂಡವಾಳಕ್ಕೆ ಮೋಸ ಆಗಲ್ಲ ಅಂಥೇಳಿ, ಅದರಲ್ಲೂ ಈ ಯುವಕರು, ವಿಶೇಷವಾಗಿ ನಮ್ಮ ಮಂಡ್ಯದ ಯುವಕರು, ಒಂದು ಮಾತು ನಮಗೆ ನೆನಪಿಗೆ ಬರುತ್ತೆ. ಪ್ರೇಮ್ ಅವರು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಹೀಗೆ ಎಮ್ಮೆ ದನ ಮೇಯಿಸ್ಕೊಂಡಿದ್ದಂಥವ್ರು ಸಿನಿಮಾಕ್ಕೆ ಬಂದರು ಅಂತೇಳಿ ಅಂದಿನ ಅಂಬರೀಷ್ ಅಣ್ಣ ಅವ್ರ ಕಡೆ ಬೈಸ್ಕೊಂಡು, ಆದರೂ ಅವರು ಸಕ್ಸಸ್ ಆಗಿ ನಿಂತರು. ಏಳು ಬೀಳು ಅಂತಕ್ಕಂಥದ್ದು ಹೂಡುವ ಬಂಡವಾಳ. ಇವತ್ತು ಒಂದು ಮೂವಿ ಮಾಡಬೇಕಂದ್ರೆ ಕನಿಷ್ಠ 2 ಕೋಟಿ 3 ಕೋಟಿ ಬಂಡವಾಳವನ್ನು ಯಾವುದೋ ರೂಪದಲ್ಲಿ ತಂದು ಹಾಕ್ತಾರೆ. ಆದರೆ ಪ್ರೇಕ್ಷಕರ ಮನೆ ಗೆಲ್ಲದ ಹೊರತು ಆ ಬಂಡವಾಳ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಒಂಥರ ಕೈ ಸುಟ್ಕೊಂಡವ್ರ ಅನುಭವವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೂವಿ ಮೇಲೆ ಹಣ ತೊಡಗಿಸಿದವರು ಏನೆಲ್ಲ ಆಗಿದ್ದಾರೆ, ಎಷ್ಟು ಸಾಲವನ್ನು ಹೊತ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ನಮ್ಮ ನೆನಪಲ್ಲಿದೆ. ಮೂವಿ ಮೇಲೆ ಬಂಡವಾಳ ಹಾಕಬೇಕಾದ್ರೆ ಅದರ ಯಶಸ್ಸು, ಸಕ್ಸಸ್ಸು ನಿರ್ದೇಶಕರ ಮೇಲಿದೆ. ಈಗ ನಮಗೆ ಮೊನ್ನೆ ನೋಡಿದಂಥ ಕಾಟೇರ ಮೂವಿಯನ್ನು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಹುಶಃ ಅದರಲ್ಲಿರ್ತಕ್ಕಂಥ ಒಂದು ಥೀಮ್ ಏನಿದೆಯಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿನ ಜನಮಾನಸದ ಬದುಕಿನಲ್ಲಿ ಆಸು ಹೊಕ್ಕಾಗಿರ್ತಕ್ಕಂಥ ಆ ಕಥಾವಸ್ತುವನ್ನು ನಿಮ್ಮ ಹಾಗೆ ಹೊಸ ಯುವಕ ತರುಣ್ ಸಾಗರ್ ಸುಧೀರ್ ಅವರ ಮಗ ಅವರು ಕೂಡ, ಹೀಗಾಗಿ ಆ ಪರಂಪರೆಯಿಂದ ಬಂದಂಥವ್ರು, ವಿಶೇಷವಾಗಿ ಆದಿಯವರು ಕೂಡ ಅವರು ತಂದೆಯವರ ಮಾರ್ಗದಲ್ಲೇ ನಡೀತಾರೆ ಅಂಥೇಳಿ. ಮತ್ತು ಸಿನಿಮಾ ಒಂದೇ ಅಲ್ಲ, ಅದರಲ್ಲಿ ಹ್ಯುಮ್ಯಾನಿಟಿ ಕೂಡ ಇರಬೇಕಾಗತ್ತೆ. ನಾನು ನಟ ಆಗಿದ್ದೇನೆ ಅಥವಾ ಮೂವಿ ಯಶಸ್ವಿಯಾಗಿದೆ ಅಂದ ಮಾತ್ರಕ್ಕೆ ನಾವು ಮೇಲೆ ಹೋಗಬೇಕಾಗಿಲ್ಲ. ಅಂಥ ಗುಣವನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ನೋಡಿದ್ವಿ. ಅವರು ಜನಗಳ ಜೊತೆ ಬೆರೀತಾ ಇದ್ದಂಥದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೇ ಬೇರೆ ಇದೆ. ಅವರ ವೈಯಕ್ತಿಕ ಬದುಕು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಚಾಮರಾಜನಗರ ಭಾಗದ ಎಲ್ಲ ಜನಗಳ ಜೊತೆ ಅಣವು ಅಂತ ಹೋಗಿ ತಪ್ಕೊಂಡ್ಬಿಡೋರು. ಅವರು ಬಾಲ್ಯದಲ್ಲಿ ಕಳೆದಂಥ ಹಳೆಯ ಗುಡಿಸಿಲು ಹೋಟೆಲ್ಗಳನ್ನು ನೆನಪು ಮಾಡ್ಕೊಳ್ಳೋರು. ಅವರು ನಂಜನಗೂಡು ಟೆಂಪಲ್ಗೆ ಹೋದರೆ ಉರುಳು ಸೇವೆಯನ್ನು ಕೂಡ ಮಾಡಿದ್ರು ಅವರು. ಅದಕ್ಕಾಗಿ ಅವರು ಗತಿಸಿ ಹೋದರೂ ಕೂಡ ಅವರು ಜನಮಾನಸದಲ್ಲಿ ಇವತ್ತು ನೆನಪಾಗಿ ಉಳಿದಿದ್ದಾರೆ. ಕಥೆಗಳು, ಕಲ್ಪನೆಗಳು, ಸೃಷ್ಟಿ ಇವೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು. ನಾನೊಂದು ವಿನಂತಿ ಇದೆ, ಇತ್ತೀಚಿನ ಯುವ ಜನತೆಯಲ್ಲಿ ಓದುವ ಹವ್ಯಾಸ ಇಲ್ಲದೇ ಸಾಹಿತ್ಯವನ್ನು ರಚನೆ ಮಾಡ್ತೀನಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ಲೋಪ ಆದೀತು ಅಂಥೇಳಿ. ಕುವೆಂಪುರವರ ಸಾಹಿತ್ಯ ಹೇಗೆ ಮೇರುವಾಗಿ ಇವತ್ತಿನ ಜನಮಾನಸದಲ್ಲಿ ಉಳಿದಿದೆಯೋ, ನೀವು ಕತೆ ಬರೆಯೋರು ಕೂಡ ನೀವೇನಾದರೂ ಓದಿರಿ, ಡಿಗ್ರಿಗಳಿಂದ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಎಷ್ಟು ಸ್ಪಷ್ಟತೆ, ಎಷ್ಟು ಮಟ್ಟದ ಸಾಹಿತ್ಯವನ್ನು, ಅದರಲ್ಲೂ ಕನ್ನಡದ ಕಂಪು ಹೆಚ್ಚು ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಅದನ್ನು ತೊಡಗಿಸಿರ್ತೇವೆ, ಅದರಲ್ಲಿ ಅದನ್ನು ವಿನಿಯೋಗಿಸಿರ್ತೇವೆ. ಅದು ಭಾಳ ಮುಖ್ಯ ಅಂಥೇಳಿ ಬಹುಶಃ ನನಗೆ ತುಂಬ ಖುಷಿಯಾಯಿತು. ನಾನು ಸಹೋದರ ಯೋಗಾನಂದ್ ಅವ್ರಿಗೆ ಇದೆಲ್ಲ ನನಗೆ ಇಷ್ಟ ಇಲ್ಲಪ್ಪ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇಲ್ಲ, ನೀವು ಬನ್ನಿ, ನಮ್ಮ ಯುವಕರೇ ಮಾಡೋದ್ರಿಂದ ಅಂತ ಹೇಳಿದರು. ವಿಶೇಷವಾಗಿ ಶಿಷ್ಟ ಸಂಸ್ಕೃತಿ ಹೋಗಿ ತಳ ಸಂಸ್ಕೃತಿಗಳು ಇದರಲ್ಲಿ ಯಶಸ್ಸು ಕಾಣೋದನ್ನು ನಾವು ಗಮನಾರ್ಹವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ, ಯಾವ ಸಮುದಾಯ ಇಂಥದ್ರಿಂದೆಲ್ಲ ಹೊರಗಿತ್ತೋ ಇವತ್ತು ಕೂಡ ಅಂಬೆಗಾಲಿಕ್ಕುವ ರೀತಿಯಲ್ಲಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಇಲ್ಲಿ ತೊಡಗಿಸ್ಕೊಂಡಂಥ ಎಲ್ಲರೂ ಕೂಡ ಕಾಲಿಕ್ಕಿರ್ತಕ್ಕಂಥದ್ದು ಹರ್ಷದಾಯಕ ಮತ್ತು ಸ್ವಾಗತಾರ್ಹ ಅಂತ ಹೇಳ್ತಾ, ಅವರಿಗೆ ಯಶಸ್ಸು ಸಿಗಲಿ, ಈ ಸಿನಿಮಾ ಯಶಸ್ಸನ್ನು ಕಾಣಲಿ. ಕಥಾ ಹಂದರದ ಬಗ್ಗೆ ನಮಗೆ ಅರಿವಿಲ್ಲ, ಯಾಕಂದರೆ ಈಗಷ್ಟೇ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥದ್ದು ಗ್ರಾಮೀಣ ವ್ಯವಸ್ಥೆಯನ್ನು ಒಳಗೊಂಡಂಥದ್ದು ಮತ್ತು ನೋವಿಗೆ ಸ್ಪಂದನೆ ಇರತಕ್ಕಂಥ ದೃಶ್ಯಗಳನ್ನು ಸರಿಯೇ ಹಿಡಿಯುವಂಥದ್ದು ಇವೆಲ್ಲವೂ ಕೂಡ ಇರಬಹುದೇನೋ ಅಂತ ನಿರೀಕ್ಷೆಯನ್ನು ಇಟ್ಟು ಶುಭವನ್ನು ಹಾರೈಸ್ತೇನೆ. ತಂಡದವರಿಗೆ ಶುಭವಾಗಲಿ, ಗಣ್ಯಮಾನ್ಯರಿಗೆ ಶುಭವಾಗಲಿ. ಇದನ್ನು ಕುತೂಹಲದಿಂದ ಬಂದು ಕೇಳಲಿಕ್ಕೆ ಬಂದಂಥ ತಮ್ಮೆಲ್ಲರಿಗೆ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳಬೇಕಾದಿಲ್ಲ, ಬಿಕಾಸ್ ನಿಮ್ಮ ಥರ ನಾನೊಬ್ಬ ಗೆಸ್ಟಾಗಿ ಬಂದಿದ್ದೀನಿ ಅಷ್ಟೇ. ದೋ ಆದಿತ್ಯ ನನ್ನ ಮಗ ಆಗಿದ್ರು ಕೂಡ ಒಬ್ಬ ತಂದೆಯಾಗಿ ನಾನು ಬಂದಿದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ತಂದೆಯವರು ಬಂದಿದ್ದಾರೆ, ಅಂದರೆ ಆದಿತ್ಯ ಅವ್ರ ತಾತ ಅವ್ರು ಬಂದಿದ್ದಾರೆ, ನನ್ನ ತಂಗಿ ಇದ್ದಾಳೆ, ನನ್ನ ವೈಫ್ ಬಂದಿದ್ದಾಳೆ, ನನ್ನ ಮಗಳಿದ್ದಾಳೆ, ನನ್ನ ಮೊಮ್ಮಗಳು ಕೂಡ ಬಂದಿದ್ದಾಳೆ. ಇಶ್ ಇಸ್ ದೇರಲ್ಲಿ. ಸೊ ಹಿಂಗಾಗಿ ಇದೊಂದು ಏನಕ್ಕೆ, ಬಿಕಾಸ್ ಈ ಟೈಟಲ್ ಲಾಂಚು ಇದ್ರ ಜೊತೆಗೆ ಏನಂತ ಹೇಳಿದ್ರೆ, ಇವತ್ತು ನನ್ನ ಮಗನ ಆದಿತ್ಯನ ಇವತ್ತು ಬರ್ತ್ಡೇ, ಹುಟ್ಟಿದಬ್ಬ ಬೇರೆ, ಹುಟ್ಟಿದಬ್ಬ ಇವತ್ತು. ಸೊ ಹೀಗೆ ಪ್ರೊಡ್ಯೂಸರು ಈ ಸಿನಿಮಾ ಲಾಂಚ್ ಮಾಡಬೇಕು ಅಂತ ಬಂದಾಗ ಪ್ರೊಡ್ಯೂಸರು ಡೈರೆಕ್ಟ್ರು ಅಂದರೆ ಸರಿ ಮಾಡಿ ಅಂತ ಹೇಳಿದೆ. ನನಗೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ
ಈ ಪಿಕ್ಚರ್ ಕತೆ ABCD ಕೂಡ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ, ಇದುವರೆಗೆ ನನಗೆ ಏನೂ ಗೊತ್ತಿಲ್ಲ. ಜಸ್ಟ್ ಒಂದು ಮುಹೂರ್ತಕ್ಕೆ ಹೋಗಿದ್ವಿ, ಐ ಥಿಂಕ್ ಒಂದು 10-15 ಡೇಸ್ ಬ್ಯಾಕ್, ಒಂದು ಗಣೇಶನ ಪಂಚಮುಖಿ ಗಣೇಶನ ದೇವಸ್ಥಾನದಲ್ಲಿ ಮಾಡಿದ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ನಾವೆಲ್ಲ ಹೋಗಿದ್ವಿ, ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕೆ ಹೇಳಿದೆ ಅಷ್ಟೇ, ಜಸ್ಟ್ ಪ್ರೆಸ್ನವ್ರು ಪಾಪ ಯಾರು, ಯಾಕಂದ್ರೆ ಅಷ್ಟೊತ್ತಿಗೆ ಅರ್ಲಿ ಮಾರ್ನಿಂಗ್ ಪಾಪ ಬರೋಕ್ಕೆ ಎಲ್ರಿಗೂ ಇದಾಗ್ಬೋದು. ಟೈಟ್ಲ್ ಲಾಂಚ್ ಮಾಡೋ ದಿವಸ ವಿಲ್ ಒಂದು ಇದನ್ನು ಮಾಡೋಣ, ಎಲ್ಲರನ್ನು ಕರೆದು ಒಂದು ಅವರೊಂದು ಒಂದು ಇದನ್ನು ಕೇಳೋಣ, ನಾವು ಒಂದು ಸಂತೋಷನ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಅಂತ ಹೇಳಿ ಹೇಳಿದೆ. ಸೊ ಟುಡೇ ದಿಸ್ ಇಸ್ ದ ಡಯಾಸ್ ಇವತ್ತು ಮಾಡಿರೋದು. ಹೀಗಾಗಿ ಇವತ್ತು ಬಂದಿದ್ದೀವಿ. ಇವತ್ತು ಟೈಟಲ್ ರಾಶಿ ಅಂತ ಇಟ್ಟಿದ್ದಾರೆ. ಒಳ್ಳೆಯದಾಗಲಿ ನಮ್ಮ ಅಖಿಲೇಶ್ ಪ್ರೊಡ್ಯೂಸರ್ಗೆ ಮತ್ತು ವಿಜಯ್ ಆ್ಯಸ್ ಎ ಡೈರೆಕ್ಟರ್ ಮತ್ತು ಎಲ್ಲ ನಮ್ಮ DOP ಎಲ್ಲ ತಂಡದವ್ರಿಗೆ, ಮೇಲಾಗಿ ಇವತ್ತು ಹಿರಿಯ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಮ್ಮ ಫ್ರೆಂಡ್ ಚಂದ್ರಶೇಖರ್ ಈಗ ಹೋಗೋದ್ರಲ್ಲ ಈಗ. ಸೊ ಈ ಆಲ್ಸೋ ಬಂದಿದ್ದಾರೆ. ಕರಿಸುಬ್ಬು ನಾನು ಭಾಳ ವರ್ಷಗಳ ಒಂದು 35-36 ವರ್ಷ ಹೆಚ್ಚು ಕಮ್ಮಿ ಗುಡ್ ಫ್ರೆಂಡ್ಸ್. ಅವಾಗೆಲ್ಲ ನಮಗೆ ಡಬ್ಬಿಂಗ್ ಹೋಗೋಕೆ ಮುಂಚೆ ಫಸ್ಟ್ ನಾವೆಲ್ಲ ಶೂಟಿಂಗ್ ಎಲ್ಲ ಮಾಡಿ ಇದನ್ನು ಕಟ್ ಮಾಡ್ಬೇಕಾದ್ರೆ ಮ್ಯಾಗ್ನೆಟಿಕ್ ಟೇಪು ಅಂದರೆ ಕರಿಸುಬ್ಬು ಏನು ಡಿಮ್ಯಾಂಡ್ ಅವಾಗ ಎಲ್ಲ ಪ್ರೊಡ್ಯೂಸರು ಡೈರೆಕ್ಟ್ರು ಕರಿಸುಬ್ಬ ಮ್ಯಾಗ್ನೆಟಿಕ್ ಟೇಪ್ ಕೊಟ್ರೆ ನಮಗೆ ಅಲ್ಲಿ ಮುಂದಿನ ಕೆಲಸ ಎಡಿಟಿಂಗ್ ರೂಮಲ್ಲಿ ಕೆಲಸ ಶುರು ಆಗೋದು, ಆಮೇಲೆ ಡಬ್ಬಿಂಗ್ ಹೋಗ್ಬೇಕು. ನಾನು ಎಷ್ಟು ಸಲ ಗೋಳಿಕೊಂಡಿದ್ದೀನಿ, ಸುಬ್ಬು ಕೊಡಮ್ಮ ಪ್ಲೀಸ್ ಅಂತ ಹೇಳಿದ್ದೆ. ಸೊ ವಿ ಆಲ್ ಸೊ ಗುಡ್ ಫ್ರೆಂಡ್ಸ್. ಆ್ಯಂಡ್ ಕರಿಸುಬ್ಬನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಹೇಳೋದಂದರೆ ತಾವೆಲ್ಲ ಮಾಧ್ಯಮದವರು ಇಷ್ಟು ವರ್ಷಗಳ ಕಾಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೆ, ನಮ್ಮ ವಾಸು ಅವರಿದ್ದಾರೆ, ಸೀನಿಯರ್ ಮೋಸ್ಟ್ ಜರ್ನಲಿಸ್ಟು, ಅದೆಲ್ಲ ನನ್ನ ಆತ್ಮೀಯರ ಸಹೋದರೆಲ್ಲ ಮಾಧ್ಯಮದವರೆಲ್ಲರೂ ನೀವುಗಳು ಇಷ್ಟು ವರ್ಷಗಳ ಕಾಲ ನನ್ನನ್ನು ಹೆಂಗೆ ನೀವು ಒಂದು ಆಶೀರ್ವಾದ ಮಾಡಿದ್ದೀರ, ನನಗೆ ಒಂದು ಪ್ರೀತಿ ತೋರಿಸಿದ್ರ, ನನ್ನ ಬೆಳೆಸಿದ್ದೀರ. ಇವತ್ತು ನನಗೆ ಅದೇ ಅಷ್ಟೇ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ನಿಮ್ಮದಿದೆ. ನಿಮಗೆಲ್ಲ ಗೊತ್ತಿದೆ ನಾನು, ಬಿಕಾಸ್ ಯಾಕಂತ ಹೇಳಿದ್ರೆ ನಾವೆಲ್ಲ ಏನಂದರೆ ವಿತೌಟ್ ಎನಿ ಗಾಡ್ ಫಾದರ್ ನಾವು ಇಂಡಸ್ಟ್ರಿಗೆ ಬಂದವರು, ನಾವು ವಿತೌಟ್ ಎನಿ ಗಾಡ್ ಫಾದರ್. ಸೊ ಇಟ್ ಈಸ್ ಓನ್ಲಿ ನಿಮ್ಮಗಳ ಒಂದು ಪ್ರೀತಿ ವಿಶ್ವಾಸ, ಕರ್ನಾಟಕ ರಾಜ್ಯಾದ್ಯಂತ ಜನಗಳ ನಮಗೆ ಇಟ್ಟಿರೋ ಒಂದು ಆಶೀರ್ವಾದ, ಅವರ ಕೃಪೆ ಎಲ್ಲ. ಸೊ ಇದೆಲ್ಲ ಸೇರಿಕೊಂಡು ಇವತ್ತಿನವರೆಗೂ ಸ್ಟಿಲ್ ನಾನು ಚಿತ್ರರಂಗದಲ್ಲಿ ಇನ್ನೂ ಇದ್ದೀನಿ. ರಾಜಕೀಯ ಒಂದು ಕಡೆ ಇದ್ದರೂ ಕೂಡ ಬಟ್ ಐ ಕ್ಯಾನ್, ನನ್ನ ಚಿತ್ರರಂಗ ದಟ್ ಈಸ್ ದ ಮೇಯ್ನ್. ನನಗೆ ಅದೇ ನನಗೆ, ಯಾಕಂದ್ರೆ ಅದೇ ನನ್ನ ವೃತ್ತಿ. ರಾಜಕೀಯ ಬಂದಿದ್ದು ನನಗೊಂದು ಆಕಸ್ಮಿಕ ಅಷ್ಟೇ. ನಾನು ಬಂದಿದ್ದು ರಾಜಕೀಯದಲ್ಲಿ ಎಂಟರ್ ಆಗಿದ್ದು, MP ಆಗಿದ್ದು, ಇವೆಲ್ಲ ಒಂದು ಆಕಸ್ಮಿಕ ಆಯಿತು. ಮತ್ತು ಅಷ್ಟೇ ನಾವು ಇದು ಮಾಡೋಕ್ಕೆ ತಿಳ್ಕೊಂಡಿದ್ದೀನಿ, ಇವತ್ತು ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ಇವತ್ತು ಈ ಸಿನಿಮಾಗೆ ನೀವೆಲ್ಲ ಬಂದಿರೋದು ಭಾಳ ಸಂತೋಷ ಆಗಿದೆ, ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ. ಈ ತಂಡದ ಮೇಲೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಆಗಲಿ, ನನ್ನ ಮಗ ಆಗಲಿ, ಪ್ಲಸ್ ಹೀರೋಯಿನ್ನು, ಐ ಥಿಂಕ್ ಎಲ್ಲರೂ ಇದ್ದಾರೆ. ಸೊ ಆನ್ ದಿಸ್ ಡಯಾಸ್ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಿಮ್ಮೆಲ್ಲರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸು ಖಂಡಿತ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆದಿತ್ಯ ಶಶಿಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನಗೆ ಇಲ್ಲಿ ಬರೋಕ್ಕೆ ಮೊದಲೇ ಬಾಮ ಹರೀಶ್ ಮನೇಲಿದ್ದಾಗ ಬೇಗನೆ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಇವತ್ತು ಆದಿತ್ಯನ ಹುಟ್ಟುಹಬ್ಬಪ್ಪ ಶಶಿಕುಮಾರ್, ನನಗೆ ಗೊತ್ತಿಲ್ಲ, ಬಾಮ ಹರೀಶ್ ಹೇಳಿದ್ರು. ಸೊ ನಾನು ಶಶಿ ಹೆಚ್ಚು ಕಡಿಮೆ 35-40 ವರ್ಷದ ಗೆಳೆಯರಾದರು. ಒಂದು ಸಪನೆ ಟೈಮ್ ಶಶಿ ಹೇಳಿದಂಗೆ ಐ ಆಮ್ ಬಿಸಿಯೆಸ್ಟ್ ಬಿಸ್ನೆಸ್ ಮ್ಯಾನು ಕನ್ನಡ ಇಂಡಸ್ಟ್ರಿನಲ್ಲಿ. ಮ್ಯಾಗ್ನೆಟಿಕ್ ಟೇಪ್ಸು ಸಪ್ಲೈ ಮಾಡ್ತಿದ್ದೆ. ಬಹುಶಃ ಶಶಿ ಆ ಕಾಲದಲ್ಲಿ ಮ್ಯಾಗ್ನೆಟಿಕ್ ಟೇಪ್ಸ್ ಇದ್ದಂಥ ಕಾಲದಲ್ಲಿ ಎಷ್ಟು ಪಿಕ್ಚರ್ ಆ್ಯಕ್ಟ್ ಮಾಡಿದಾರೋ ಹೀರೋ ಆಗಿ, ಅಷ್ಟು ಪಿಕ್ಚರ್ಗೂ ನಾನೇ ಸಪ್ಲೈ ಮಾಡಿದ್ದೀನಿ ಟೇಪ್ಸು. ನಾನು 1 hour 2 hours ಲೇಟ್ ಆದರೆ ನನಗೆ ಬೈಗಳ ತಪ್ಪಿದ್ದಲ್ಲ. ನಾನು ಸಿಂಕ್ ಮಾಡಿ ಸೌಂಡ್ ನೋಡಬೇಕು, ನೀನು ತರ್ತಾ ಇಲ್ಲ ಟೇಪು, ಓ ಅಂತ ಕೂಗೋಳು ಬಂದಿದ ತಕ್ಷಣ. ಸೊ ಒಳ್ಳೆ ಫ್ರೆಂಡ್ಸು. ಅನ್ಫಾರ್ಚುನೇಟ್ಲಿ ಶಶಿ ಜೊತೆ ಒಂದೇ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ. ನಾನು ಆವಾಗಲೂ ಆ್ಯಕ್ಟ್ ಮಾಡ್ತಾ ಇದ್ರೂ ಯಾವುದೂ ಮಾಡಲಿಲ್ಲ. ಸಾಯಿ ಪ್ರಕಾಶ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಶಶಿ ಜೊತೆ ಮಾಡಲಿಲ್ಲ. ಇವತ್ತು ಅವ್ರ ಮಗನ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶನ ನಮ್ಮ ಕಿರಿಯ ಮಿತ್ರ ವಿಜಯ್ ಪಾಳೆಗಾರ್ ತುಂಬ ದಿನದಿಂದ ಹೇಳೋರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಬರ್ತಿದ್ದೀನಿ ಸುಬ್ಬು ಸಾರ್ ನಿಮಗೆ ಅಂತ. ಅದು ಇವತ್ತು ಕೈಗೂಡ್ತಾ ಇದೆ. ಜಯವಾಗಲಿ, ಶುಭವಾಗಲಿ ಇಡೀ ರಾಶಿ ತಂಡಕ್ಕೆ. ನಮಸ್ಕಾರ. ಥ್ಯಾಂಕ್ ಯು ಕರಿಸುಬ್ಬು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಇವತ್ತು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 4-5 ಇವೆಂಟ್ ಇದೆ, ಆದ್ರೂ ಆ ಟೈಮ್ ಕ್ರಂಚಲ್ಲಿ ಬಂದುಬಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಡೀ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಕಮಿಂಗ್ ಟು ದ ಮುಖ್ಯ ಅತಿಥಿಗಳಿಗೆ, ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಅವರು ಯೂಶ್ವಲಿ ಇವೆಂಟ್ಸ್ ಬಂದಾಗ ಸಾಯಂಕಾಲ ಮಾಡ್ತಾರೆ, ಬಟ್ ನಾವು ಮಧ್ಯಾಹ್ನ ಮಾಡ್ತಾ ಇದ್ದೀವಿ, ಆದ್ರೂ ಟೈಮ್ ಸ್ಪೇರ್ ಮಾಡಿ ಎಲ್ಲರೂ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಹೋಗ್ಬೇಕಾಗಿರೋದು ನಮ್ಮ ತಂದೆಗೆ, ಸುಪ್ರೀಂ ಹೀರೋ ಶಶಿಕುಮಾರ್ಗೆ. ಯಾಕಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ನಡೆಯಲ್ಲ. ಯಾಕಂದರೆ ಫಾದರ್ ಆಗಿ ಒಂದೇ ಅಲ್ಲ, ಇಂಡಸ್ಟ್ರಿಗೆ ಒಂದು ಲೈಫ್ ಕೊಟ್ಟಿದ್ದಾರೆ ನನಗೆ.
ಆ್ಯಂಡ್ ಪ್ರತಿ ಹೆಜ್ಜೆಗೂ ಅವ್ರನ್ನ ಜೊತೆಲೇ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಸೊ ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು 3ನೇ ಚಿತ್ರಗೂ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಬಂದಿದ್ದಾರೆ, ಎಷ್ಟೊಂದು ಇವೆಂಟ್ಸ್ ಆಮೇಲೆ ಬಂದಿದ್ದಾರೆ. ಅವ್ರು ಬರಲ್ಲ ಅಂದ್ರೂ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಆ್ಯಂಡ್ ನೈರಾ ಬೇಬಿ, ಓಯ್ ಐ ಲವ್ ಯು. ಅಮ್ಮನಿಗೆ ಫಸ್ಟೇ ಥ್ಯಾಂಕ್ಸ್, ಅಮ್ಮನಿಗೆ ಎಲ್ಲ ಸಪ್ರೇಟಾಗಿ ಹೇಳ್ತೀನಿ, ಅದು ಪರ್ಸ್ನಲ್ ಆಗಿ. ಸೊ ಇನ್ನು 3ನೇ ಚಿತ್ರಕ್ಕೆ ನಮ್ಮ ತಾತ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಈಸ್ ವೆರಿ ಓಲ್ಡ್, 90 ಇಯರ್ಸ್ ಆತಂಗೆ, ಆದ್ರೂ ಬಂದಿದ್ದಾರೆ ಮೊಮ್ಮಗನ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಇವತ್ತು ಬಂದಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ತಾತ, ಎప్పుడు ಮರ್ಚಿపోಯಿಲ್ದಿರಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಬ್ವಿಯಸ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಫ್ರೆಂಡ್ಸೇ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಪದೇ ಹೇಳ್ತಾನೆ ಇರ್ತೀನಿ. ಯಾರನ್ನಾದರೂ ಮರ್ತಿದ್ರೆ ಬೈಕೊಂಡ್ಬೇಡಿ, ನೆಕ್ಸ್ಟ್ ಟೈಮ್ ಭೇಟಿಯಾದಾಗ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಮಿಂಗ್ ಟು ರಾಶಿ, ನಿಮ್ಗೆಲ್ಲರಿಗೂ ಟೈಟ್ಲ್ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ, ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ರಾಶಿ ಅಂತ ಬಂದಾಗ ಅದು ಏನಕ್ಕೆ ರಾಶಿ ಅಂತ ಇಟ್ಟಿದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ಡೈರೆಕ್ಟರ್ನ ಕೇಳಿ, ಅದು ಉತ್ತರ ಕೊಡ್ತಾರೆ ನಮ್ಮ ಡೈರೆಕ್ಟ್ರು ಏನಕ್ಕೆ ರಾಶಿ ಇಟ್ಟಿದ್ದಾರೆ ಅಂತ. ಸೊ ಒಂದು ಸಿನಿಮಾ ಬಗ್ಗೆ ನಾನು ಏನು ಮಾತಾಡಲ್ಲ, ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಸಿನಿಮಾ ಹಂಗಿದೆ ಅಂತ ಮಾತಾಡ್ತೀನಿ. ಸಿನಿಮಾ ಅಂತೂ ಸ್ಟೋರಿ ಸೂಪರ್ ಆಗಿದೆ, ಅದಕ್ಕೆ ನಾನು ಒಪ್ಕೊಂಡಿದ್ದು ಮಾಡೋಕ್ಕಂತ. ಹಾಗೆ ನಮ್ಮ ಪ್ರೊಡ್ಯೂಸರು ತುಂಬ ಸ್ಟಾರ್ಟಿಂಗಲ್ಲಿ ಫ್ರೆಂಡಾಗೆ ಪರಿಚಯ ಆಗಿದ್ದು. ಆ್ಯಂಡ್ ಫಸ್ಟು ಕಂಫರ್ಟಬಲ್ ಆದಮೇಲೆ ಸಿನಿಮಾ ಮಾಡೋಣ ಅಂತ ಹೇಳಿದ್ದು. ಸೊ ವಿತಿನ್ ಸ್ಪ್ಯಾನ್ ಆಫ್ 3-4 ಡೇಸಲ್ಲಿ ಫುಲ್ ಕಂಫರ್ಟಬಲ್ ಆಗಿ ನಾನು ಸರ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರಿ. ಅವತ್ತೇ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ರಾಶಿ ಅಂತ ಟೈಟಲ್ ಬಂತು, ಆಮೇಲೆ ಎಲ್ಲ ಕಾಸ್ಟಿಂಗ್ ಎಲ್ಲ ಬಂತು. ಸಬ್ಜೆಕ್ಟ್ ಮಾತ್ರ ಎಲ್ಲ ಅಖಿಲೇಶ್ ಸರ್ಗೆ ಇದಕ್ಕೆ ಕ್ರೆಡಿಟ್ ಹೋಗೋದು, ಏನಕ್ಕಂತ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಮ್ಮ ಡೈರೆಕ್ಟರ್, ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಅದು ತುಂಬ ಅವ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ, ವಿಜಯ್ ಸರ್ ಬಗ್ಗೆ. ಸೊ ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲನೇ ಚಿತ್ರಕ್ಕೆ. ಸೊ ಪ್ರೊಡಕ್ಷನ್ ನಂಬರ್ 1. ಆ್ಯಂಡ್ ಹೋಪ್ಫುಲಿ ಸಿನಿಮಾ ತೆರೆ ಮೇಲೆ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಇದು ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಆ್ಯಂಡ್ ಇದೊಂದು ಗ್ಯಾರಂಟಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಾಶಿ ಟೈಟಲ್ ಲಾಂಚ್ ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಿಮ್ಮೆಲ್ಲರ ಜೊತೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ದೆನ್ ನಮ್ಮ ಅಖಿಲೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಪ್ರಾಜೆಕ್ಟ್. ಆ್ಯಂಡ್ ಇಂಥ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿದ್ದರಾಜು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ಅಂತಂದರೆ ಆರ್ಟಿಸ್ಟ್ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ಗಳಿಗೆ. ಸೊ ಓದೋ ಜ್ಞಾನ ಇಲ್ಲ ಅಂದರೆ, ನಾಲೆಜ್ ಆಗಿರಲಿ, ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ದರೆ ಮಾತಾಡೋದಕ್ಕಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ವಿಚಾರನ ಹೇಳಿದ್ದಕ್ಕೆ. ಆ್ಯಂಡ್ ಎಸ್ ಶಶಿಕುಮಾರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್. ಚಿಕ್ಕವರಿಂದ ನಿಮ್ಮ ಮೂವಿನ ನೋಡ್ಕೊಂಡು ಬಂದಿದ್ದೆ. ಸೊ ಇವತ್ತು ನಿಮ್ಮ ಮಗನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇವತ್ತು ಈ ಇವೆಂಟಿಗೆ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಲೇ ಹೇಳ್ಬೋದು ನೀವು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಆದಿತ್ಯ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನಿಸ್ತಾ ಇಲ್ಲ, ಒಂಥರ ಆದಿತ್ಯನ ಬರ್ಡೇ ಸೆಲೆಬ್ರೇಷನ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಆದಿತ್ಯ, ವಿಶ್ ಯು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅನ್ ಅಮೇಝಿಂಗ್ ಕೋ ಆ್ಯಕ್ಟರ್. ಐ ಹೋಪ್ ವಿಲ್ ಬಿ ಅ ಅಮೇಝಿಂಗ್ ಆ್ಯಕ್ಟರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ರು ನಾವು ಸುಮಾರು ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿ. ಅವ್ರ ಜೊತೆ ಸೇರಿ ಒಂದು ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನಂದು ತುಂಬ ಆಸೆ ಆಗಿತ್ತು. ಯಾಕಂದರೆ ಅವರ ಆಲೋಚನೆಗಳು, ಅವರು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಅವ್ರದ್ದು ಒಂದು ಕಥಾಹಂದರ, ಎಕ್ಸ್ಪೆಷಲಿ ಮ್ಯೂಸಿಕ್ಕು, ಇದರ ತುಂಬಾ ಬ್ಯೂಟಿಫುಲ್ ಆಗಿ ಕಟ್ಕೊಡುವಂಥ ವ್ಯಕ್ತಿ ಅವರು. ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಅವ್ರ ಜೊತೆ ಮಾಡಬೇಕು ಅನ್ನೋಂಥ ವಿಚಾರ ತುಂಬ ಮುಂದೆ ಬರ್ತಿತ್ತು, ಆದರೆ ಮಾಡೋಕ್ಕಾಗ್ತಿಲ್ಲ. ಕಾಲ ಕೂಡಿ ಬಂದಿಲ್ಲ. ಇವಾಗ ಕೂಡಿ ಬಂದಿದೆ ಆ್ಯಕ್ಚುಲಿ. ಅದರಿಂದ ನಾನು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾ ಇರ್ತೀನಿ. ಎಕ್ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ಏನು ಬೇಕು ಅನ್ನುವಂಥದ್ದು ಎಲ್ಲನೂ ಸಹ ಒದಗಿಸ್ಕೊಡ್ತಾ ಇದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾ ಸ್ಟಾರ್ಟ್ ಆಗಬೇಕಂತಂದರೆ ಅದಕ್ಕೆ ಕಾರಣಕ್ಕರ್ಥ ಹೇಳ್ತೀನಿ. ಒಂದೇ ಒಂದು ಸೀಟ್ ಖಾಲಿತ್ತು. ಎಲ್ಲಿಗೆ ನಾವು ರಾಯಚೂರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಒಂದೇ ಒಂದು ಸೀಟ್ ಖಾಲಿ ಇತ್ತು. ಆ ಸೀಟಿಗೆ ನನಗೆ ಫೋನ್ ಮಾಡ್ದೆ ಪ್ರಮೋದ, ಬಾ ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ. ಸೊ ಅಲ್ಲಿ ಪರಿಚಯ ಆಗಿದ್ದು ಅಖಿಲೇಶ್ ಅವರು. ಈಗ ಅಖಿಲೇಶ್ ಅವರು ಬರ್ಬೇಕು ಮೇಲೆ. ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡಿಕೊಂಡು ಅವತ್ತು ನೈಟು ಒಂದು ಕತೆ ಹೇಳಿದ್ರು ಅವರು.
ಓಕೆ ಆಯಿತು ಓಕೆ ಮಾಡೋಣ ಅಂತಬಿಟ್ಟು ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ, ಓಕೆ ಮಾಡೋಣ ಅಂತಿದ್ದೆ. ನೆಕ್ಸ್ಟ್ ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದಮೇಲೆ 1-2 ತಿಂಗಳಾದಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ, ನೀವು ಬರಬೇಕು ಅಂತ ಹೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತಾನೆ. ಸೊ ಅವಾಗ ಹೋಗ್ತೀನಿ. ಮತ್ತೆ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ, ತುಂಬ ಇಷ್ಟ ಆಗುತ್ತೆ. ಸೊ ಇವ್ರ ಕತೆ ಹೇಳಿದ ತಕ್ಷಣವೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ, ಎಲ್ಲ ಸಖತ್ತ ಮಾಡಿದೆ. ಇದು ಒಂದು ಲವ್ ಸ್ಟೋರಿ. ಈಗ ಈ ಬಂದ್ಬಿಟ್ಟು ಹೇಳ್ಬೇಕಂತಂದರೆ ಒಂದು ಫ್ಯಾಮಿಲಿ ಮತ್ತು ಏನಪ್ಪ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿ ಈ ಬಂದ್ಬಿಟ್ಟು ಇವರು 14 ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ. ಯಾಕಂದರೆ ಇವರು ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಂತ ಇದ್ದವರು. ಸೊ ಅದಕ್ಕೋಸ್ಕರ ಆ ಕಥೆನ ಒಂದು ಸ್ವಲ್ಪ ತುಂಬ ಚೆನ್ನಾಗೆಲ್ಲ ಸ್ವಲ್ಪ ನೀಟ್ ಮಾಡಿ ನನಗೆ ಹೇಳಿದ ತಕ್ಷಣ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ. ನಾನು ಈಗ ಏನಂತಾರೆ, ಈಗ ನಾನೊಬ್ಬ ರೈಟರ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಯಾರ ಕಥೆನೂ ಅಷ್ಟಾಗಿ ಒಪ್ಕೊಳ್ಳಲ್ಲ. ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಕೊಂಡು, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪುಷ್ಟಿ ತುಂಬಿದ್ದೀನಿ. ಓಕೆ, ಈಗ ಅದಕ್ಕೇ ಒಂದು ಸ್ವಲ್ಪ ರಾಶಿ ಅಂತ ಇಟ್ಟಿದ್ವಿ ಟೈಟ್ಲು. ಆ ಟೈಟ್ಲು ಇದು ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು, ಈಗ ರಾಶಿ ಅಂದರೆ ಆ ಟೈಟ್ಲ್ ಅರ್ಥ ಏನು ಅಂತ ಹೇಳ್ಬಿಟ್ಟು ಏನಪ್ಪ ನಾವು ಟೀಸರು ಅವತ್ತು ಬರುತ್ತಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಆಮೇಲೆ ಬಾಬಿ ನಮ್ಮ KTM ಇದು ಸಂಭಾಷಣೆಗಾರ. ಓಕೆ, ನನ್ನ ಸ್ನೇಹಿತ 15 ವರ್ಷದಿಂದ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿರೋರು. ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸಿಷನ್ಗೆ ಎಲ್ಲ ಪ್ರೋಗ್ರಾಮಿಂಗ್ ಮಾಡಿರೋದು ಎಲ್ಲ ಮಂಜುನೇ. ಆಮೇಲೆ ಪ್ರಶಾಂತ್ ಆಮೇಲೆ ಸಂತೋಷ್ ಅವರು ನಮ್ಮ ಕೋಆರ್ಡಿನೇಟ್ರಾಗಿ ಇತ್ತೀಚೆಗೆ ಪರಿಚಯದವರು, ಒಂದು 5 ತಿಂಗಳಿಂದ ತುಂಬ ಒಳ್ಳೆ ಕೆಲಸಗಾರರು. ಇದು ನಮ್ಮ ಟೀಮ್. ಆಮೇಲೆ ನಮ್ಮ ನವೀನ್ ಸೂರ್ಯ ಅವರು, ಶಂಭು, ಶುಭಮ್. ಓಕೆ, ಇದು ನಮ್ಮ ಟೀಮು. ಒಂದೊಳ್ಳೆ ಸಿನಿಮಾ ಬರುತ್ತೆ, ಆರಾಮಾಗಿ ಎಂಜಾಯ್ ಮಾಡ್ಮತ್ರಿ. ಥ್ಯಾಂಕ್ ಯು. ಅತಿಥಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನಮ್ಮ ಅಖಿಲೇಶು ಮಂಡ್ಯ ಹುಡುಗ, ಭಾಳ ಗುಣವಂತ, ಒಳ್ಳೆಯ ಸ್ವಭಾವದವನು. ನಮಗೆ ಭಾಳ ವರ್ಷದಿಂದ ಗೊತ್ತು, ಆದರೆ ಅವನಲ್ಲಿ ಈ ಚಿತ್ರರಂಗದ್ದು ಒಂದು ಕಲೆ ಇದೆ ಅಂತ, ನನಗೆ ಆಸಕ್ತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೆ ಯಾವತ್ತೂ ಕೂಡ ಅವನು ನಮ್ಮ ಹತ್ರ ಅದನ್ನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಅವನು ಒಂದಿನ ಬಂದು ಹಿಂಗೆ ಸಿನಿಮಾ ಮಾಡ್ತಾಯಿದ್ದೀನಿ, ಬರಬೇಕು, ತಾವೆಲ್ಲ ಬಂದು ಪ್ರೋತ್ಸಾಹ ಮಾಡಬೇಕು. ನನಗೆ ಆಶ್ಚರ್ಯ ಆಯಿತು. ಆಮೇಲೆ ಸಂತೋಷನೂ ಆಯಿತು. ಈ ಚಿಕ್ಕ ವಯಸ್ಸಲ್ಲಿ ಈ ಚಿತ್ರರಂಗ ಅಂತ ಈ ದೊಡ್ಡ ಕ್ಷೇತ್ರದಲ್ಲಿ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಅವನು ಧೈರ್ಯ ಮಾಡಿದಾನಲ್ಲ, ಹಾಗಾಗಿ ಸಂತೋಷ ಆಗಿ ಇವತ್ತು ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಶಶಿಕುಮಾರ್ ಅವ್ರ ಮಗ ಈ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರೋದು ಕೂಡ ನಮಗೆ ಒಂದು ಸಂತೋಷ. ಹಾಗಾಗಿ ಈ ಒಂದು ಸಿನಿಮಾ ಯಶಸ್ವಿಯಾಗಿ ಏನು ಈ ಶೂಟಿಂಗು ಕೂಡ ಅವ್ರೇನು ಅಂದ್ಕೊಂಡಿದ್ದಾರೆ ಆ ಸಮಯದೊಳಗೆ ಮುಗಿದು ಬೇಗ ಬಿಡುಗಡೆ ಆಗಲಿ, ಜನಕ್ಕೆ ಇದು ಒಂದು ಒಳ್ಳೆಯ ಸಂದೇಶನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಅತಿಥಿಯಾಗಿ ಬರಮಾಡಿಕೊಂಡು ಇದರಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ರಾಶಿ ತಂಡದವ್ರಿಗೂ ಕೂಡ ನಾನು ಧನ್ಯವಾದನ ಅರ್ಪಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಈ ಇಂಡಿಯಾದಲ್ಲೇ ಹೇಳ್ತಾರೆ, ಮಂಡ್ಯ ಎತ್ಕೊಂಡ್ರೇ ಒಂದು ಫಿಲಮ್ಗೆ ಒಂದು ವ್ಯಾಲ್ಯೂ. ಎಲ್ಲ ಕಡೆ ಯಾವ ಪಿಕ್ಚರ್ಗಳಾದ್ರೂ ನಮ್ಮ ಮಂಡ್ಯದಲ್ಲಿ ತುಂಬ ಪ್ರಾಮುಖ್ಯತೆ. ನಾವೆಲ್ಲ ಈ ಮಗನ ಫಿಲಮ್ ನೋಡಿದವರಲ್ಲ, ಅವ್ರ ಅಪ್ಪನ ಫಿಲಮ್ ನೋಡಿದವರು, ಅವರ ಅಪ್ಪನ ಅಭಿಮಾನಿಗಳು ನಾವೆಲ್ಲ. ಅದರಿಂದ ಮಗನು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನು ನಮ್ಮ ಮನೆ ದೇವರಲ್ಲಿ ಕೇಳ್ಕೊಂಡು ನಾನೊಂದೆರಡು ಮಾತು ಮುಗಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.